ಗ್ರಹಗಳು ಮತ್ತು ನಕ್ಷತ್ರಗಳು ಅಂತ ಮಾತಾಡ್ತಾ ಈ ಎರಡರ ಪರಿಣಾಮ ಒಬ್ಬ ವ್ಯಕ್ತಿಯ ಮೇಲೆ ಎಷ್ಟಿರುತ್ತೆ? ಗ್ರಹಗಳು ಅಂತ ಬಂದಾಗ 9 ಗ್ರಹಗಳು ಚೇಂಜ್ ಆಗ್ತಾ ಇರುತ್ತೆ. ಫಸ್ಟು ನಮ್ಮ ಹುಟ್ಟಿದ ಜಾತಕದಲ್ಲಿ ನಾವು ಯಾವ ಟೈಮಲ್ಲಿ ಹುಟ್ಟಿರ್ತೀವಿ ಆಗ ಪರ್ಮನೆಂಟಾಗಿ ಗ್ರಹಗಳಿರುತ್ತೆ. ಅದ್ರ ಪ್ರಕಾರ ನಮಗೆ ದಶಾಭುಕ್ತಿಗಳು ನಡೀತಾ ಇರುತ್ತೆ. ನಕ್ಷತ್ರ ಅಂತ ಬಂದಾಗ ನೋಡಿ, ಒಂದೊಂದು ಗ್ರಹಕ್ಕೆ 3 ನಕ್ಷತ್ರ ಡಿವೈಡ್ ಆಗಿರುತ್ತೆ. ಈ ನಕ್ಷತ್ರನೇ ಅಧಿದೇವತೆ ಅಂತ ಹೇಳ್ಬೋದು. ಆ ಗ್ರಹಗಳು ಎಲ್ಲೆಲ್ಲಿ ಬದಲಾವಣೆ, ಗೋಚಾರದಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ, ಅವಾಗ ಎಲ್ಲರಿಗೂ ಇನ್ಸಿಡೆಂಟ್ ನಡೀತಾ ಇರುತ್ತೆ. ಆವಾಗ ಆ ದಶಾಭುಕ್ತಿಗಳು ನಡಿಬೇಕಾದ್ರೆ ಅವ್ರಿಗೆ ಒಬ್ರಿಗೆ ತುಂಬಾ ಚೆನ್ನಾಗಾಗೋದು, ಒಬ್ಬರಿಗೆ ಕೆಡಕಾಗೋದು, ಈ ತರ ಆಗ್ತಾ ಇರುತ್ತೆ. ಅವ್ರವ್ರ ಲೈಫಲ್ಲಿ ಅಪ್ಸ್ ಅಂಡ್ ಡೌನ್ ಆಗ್ತಾ ಇರುತ್ತೆ. ಇದಕ್ಕೆ ಮೇಯ್ನ್ ಏನಪ್ಪಾ ಅಂದ್ರೆ ನಕ್ಷತ್ರ. ನಾವು ಅವಾಗ ಗ್ರಹಗಳನ್ನ ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಇವಾಗ ನಡೀತಾ ಇರೋದು ಹಾಗೆ, ಸೂರ್ಯ ಬಂದು ಎಲ್ಲ ಶತ್ರು ಮನೆಯಲ್ಲಿ ಸಂಚರಿಸ್ತಾ ಇದ್ದಾನೆ ಆಲ್ರೆಡಿ. ಇವಾಗ ಈ ಸಂಕ್ರಾಂತಿ ಹಬ್ಬದಿಂದ ಸೂರ್ಯ ಶನಿ ಮನೇಲಿ ಹೋಗ್ತಾ ಇದ್ದಾನೆ ನೋಡಿ. ಇವಾಗ ಮಕರ ಆಗಿರ್ಬೋದು, ಕುಂಭ ಆಗಿರ್ಬೋದು, ಮೀನ ರಾಶಿಯವರಾಗಿರ್ಬೋದು, ಈ ಸಿಂಹ ರಾಶಿ ಅಧಿಪತಿ ಸೂರ್ಯ ಈ ಥರ ಮನೆಗಳಲ್ಲಿ ಸಂಚರಿಸ್ಬೇಕಾದ್ರೆ ಗ್ರಹ ಸಪೋರ್ಟ್ ಮಾಡಲ್ಲ. ಅದು ಏನು ನಡಿಬೇಕು ಅದೇ ನಡಿಬೇಕು. ಅದರಲ್ಲಿ ಏನಾದರೂ ಗ್ರಹಚಾರ ಕೆಟ್ಟು ಅದೇ ದಶಾಭುಕ್ತಿ ನಡೀತಿದ್ರೆ ಹೋಯ್ತು. ಆದರೆ ನಾವು ಯಾರನ್ನ ನಾವು ಬೇಡ್ಕೊಳ್ಬೇಕಾಗತ್ತೆ ಅಂದರೆ ನಕ್ಷತ್ರಗಳು. ಅದರ ಅಧಿಪತಿ ನಕ್ಷತ್ರಗಳಿರ್ತಾರಲ್ಲ ಅವರಿಂದ. ಇವಾಗ ಗ್ರಹಗಳು ನಕ್ಷತ್ರನ ಹಂಚ್ಕೊಂಡಿರ್ತಾರೆ, ಅವರು ದೇವತೆಗಳು ಇವರಾಗಿರ್ತಾರೆ. ಅವರನ್ನ ನಾವೆಲ್ಲೋ ಮೊರೆ ಹೋದಾಗ, ನಕ್ಷತ್ರಗಳನ್ನ ನಾವು ಫಾಲೋ ಮಾಡಿದಾಗ ಎಲ್ಲೋ ಒಂದ್ ಕಡೆ ಈ ಪ್ರಾಬ್ಲಮ್ ಇಂದ ಹೊರಗಡೆ ಬರ್ಬೋದು. ನಕ್ಷತ್ರಗಳ ಮೊರೆ ಹೋಗೋದು ಹೇಗೆ ನಾವು? ಇವಾಗ ಕುಜಗ್ರಹಕ್ಕೆ ಧನಿಷ್ಠ ನಕ್ಷತ್ರ ಬರುತ್ತೆ. ಧನಿಷ್ಠ ನಕ್ಷತ್ರಕ್ಕೆ ಕುಜಗ್ರಹ ಅಧಿಪತಿ. ಆದರೆ ಅವ್ರಿಗೆ ಒಂದು ದೇವ್ರು ಇರ್ಬೇಕಲ್ವಾ ನಕ್ಷತ್ರಕ್ಕೆ. ಆ ನಕ್ಷತ್ರದಲ್ಲಿ ಹುಟ್ಟಿರೋಂಥ ಒಂದು ದೇವ್ರು ಇರ್ಬೇಕಲ್ವಾ. ಅದೇ ನಕ್ಷತ್ರ ದೇವ್ರನ್ನ ನಾವು ಇಟ್ಕೊಂಡಾಗ ತಾನೇ ನಮಗೆ ಪಾಸಿಟಿವ್ ಆಗುತ್ತೆ. ಸುಬ್ರಹ್ಮಣ್ಯ ಹಾಗೆ ಆ ಗ್ರಹಕ್ಕೆ, ಆ ನಕ್ಷತ್ರಕ್ಕೆ ಹೋಲುವಂಥ ಒಂದು ದೇವ್ರನ್ನ ನಾವು ನೆನೆಸ್ಕೊಂಡ್ರೆ, ಅಥವಾ ಅವ್ರನ್ನ ಒಂದು ಎಲ್ಲೋ ಇರೋ ಜಾಗದಿಂದ ಅವ್ರನ್ನ ನಾವು ಪ್ರೇಯರ್ ಮಾಡ್ಕೊಂಡಾಗ ಎಲ್ಲೋ ಒಂದು ಕಡೆ ನಾವೇನು ಗ್ರಹಚಾರದಲ್ಲಿ ಇರ್ತೀವಿ ಅದರಿಂದ ಸ್ವಲ್ಪ ಪಾರಾಗ್ತೀವಿ.